ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನಿಸ್ ಸಂತು ವ್ಲಾಗ್ಸ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 7 o'clock ಆಗಿದೆ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಮುಂಚೆನೇ ಬಟ್ಟೆ ಹಾಕೋಣ ಅಂತ ಬಂದೆ. ಮಳೆ ಅಲ್ಲ, ಹಾಗಾಗಿ ನಮ್ಮ ಗಿಡಗಳಂತೂ ನೋಡಿ ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಮಳೆ ಇರೋದ್ರಿಂದ. ನಾನೀಗ ಬಟ್ಟೆ ಮಿಷಿನ್ಗೆ ಹಾಕಿ ಕೆಳಗೆ ಹೋಗ್ತಾ ಇದ್ದೀನಿ. ನನ್ನಿಂದನೇ ಓಡ್ಬಂದ್ಬಿಟ್ಟಿರ್ತಾನೆ. ಇನ್ನು ಹಾಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ಮಕ್ಕಳಿಗೆ, ಇನ್ನು ನಮ್ಮಪ್ಪ ರಾಗಿ ಅಂಬಲಿ ಕೇಳಿದರು. ಸೊ ಹಾಗಾಗಿ ಅವ್ರಿಗೆ ಅದನ್ನು ಮಾಡಿಕೊಟ್ಟಿದ್ದೆ. ಇನ್ನು ರಾಗಿ ಅಂಬಲಿ ಮಾಡಿದ್ರೆ ನಾವು ಅದನ್ನೇ ಕುಡಿತೀವಿ. ಇನ್ನು ಮಕ್ಳಿಗೆ ಮಾತ್ರ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಟ್ಟು ಸಂತೂರು ಸಹ ಆಫೀಸ್ಗೆ ಹೋದರು. ಇನ್ನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಿದೆ. ಆಮೇಲೆ ನಮ್ಮಪ್ಪ ಅವರು ಸಹ ಸೋಮವಾರ ಬಂದಿದ್ದರು. ಅವರು ಮಂಡೇ ಬಂದಿದ್ದವರು. ಇನ್ನು ಟ್ಯೂಸ್ಡೇ, ವೆಡ್ನೆಸ್ಡೇ ಎಲ್ಲ ನಾನು ಅಷ್ಟೇನು ಮಂಡೇ ಟ್ಯೂಸ್ಡೇ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಇನ್ನು ವೆಡ್ನೆಸ್ಡೇ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ರೆಕಾರ್ಡಿಂಗ್ ಇದ್ದೆ. ಇನ್ನು ನಮ್ಮ ಡ್ಯಾಡಿಗೂ ಸಹ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ಕಾಲು ಗಾಯ ಮಾಡ್ಕೊಂಡಿದ್ರು. ಅಲ್ಲಿ ಹಾಸ್ಪಿಟಲ್ ತೋರ್ಸೋಕ್ಕೆ ಅಂತ ಬಂದಿದ್ದರು. ಇನ್ನು ಹಾಗೆ ಇನ್ನೇನು ಎರಡೆರಡು ಸತಿ ಓಡಾಡ್ತೀರಾ ಅಂದ್ಬಿಟ್ಟು ಇಲ್ಲೇ ಇರಿ ಅಂದಿದ್ದೆ. ಅವರು ಇದ್ದರು. ಆಮೇಲೆ ಮತ್ತೆ ಇವಾಗ ಊರಿಗೆ ಹೊರಟಿದ್ದಾರೆ ಅವರು. ಹಾಗೆ ಕ್ಲಿನಿಕ್ಕಲ್ಲಿ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳೋದಿತ್ತು, ಅದನ್ನು ಮಾಡಿಸ್ಕೊಂಡು ಅವರು ಸಹ ಊರಿಗೆ ಹೋದರು. ಇನ್ನು ಮತ್ತೆ ನೆಕ್ಸ್ಟ್ ಡೇ ಈ ವಿಡಿಯೋನ ಕಂಟಿನ್ಯೂ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನಿಸ್ ಸಂತು ವ್ಲಾಗ್ಸ್. ಇವತ್ತು ಬಂದು ಥರ್ಸ್ಡೇ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 5:40 ಆಗಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ರೆಡಿ ಆಗಿದ್ದೀನಿ. ಇನ್ನೂ 6 o'clock ಆಗಿಲ್ವಲ್ಲ, ಸೊ ಹಾಗಾಗಿ ಕಾಯ್ತಾ ಇದ್ದೆ. ಹಾಗೆ ಸರಿ ವ್ಲಾಗ್ನ ಸಹ ಶುರು ಮಾಡ್ಕೊಳ್ಳೋಣ. ಮಾರ್ನಿಂಗಿಂದ ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡು ಅರ್ಧ ಮುಂದಕ್ಕೆ ಹೋಗ್ತಾನೇ ಇದೆ. ಸೊ ಹಾಗಾಗಿ ಇವಾಗ ರೆಡಿ ಆಗಿಬಿಟ್ಟು ಬಂದು ಒಟ್ಟಿಗೆ ವ್ಲಾಗ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ಹಾಗೆ ಒಂದು ರೆಸಿಪಿ ಶೇರ್ ಮಾಡೋಣ ಅಂತ ಇದ್ದೀನಿ. ಇತ್ತ ಹಾಯ್ ಕರೆ ಚಿನಿ. ಹಾಯ್, ಕಾಪಿ ಆಯ್ತಾ? ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರೋ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ಸಮಾಚಾರ? ಬನ್ನಿ ಎಲ್ಲ ಕತೆ ಪಪ್ಪ ಆನೆ ಕೊಟ್ಟ ದಕ್ಕಿವ ತಿತ್ತ ದಕ್ಕಿವ ಆನೆ ದಕ್ಕಿವ ಆನೆ ಹಾಗೆ ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಹಾಗೆ ವ್ಲಾಗ್ನ ಸಹ ಶುರು ಮಾಡೋಣ. ಆಯಿತು, ಇನ್ನೇನು 10 minutes ಇದೆ, ಆಮೇಲೆ ಪೂಜೆ ಮಾಡ್ತಾ ಇರೋದೆ. ಸಂತೂರು ಮಲಗಿದ್ದಾರೆ. ಇವಾಗ ಬಂದರು ಆಫೀಸಿಂದ. 4:15 ಬಂದರು. ಅವರು 5 ಗಂಟೆಗೆ ಮಲಗಿದ್ದಾರೆ. ಇನ್ನೇನು ಎಬ್ಬಿಸ್ಬೇಕು, ಇವಾಗ 6 o'clock ಆಯ್ತಲ್ಲ. ಸೊ ಹಾಗಾಗಿ ಒಂದು 10 minutes ಇರಲಿ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಇನ್ನು 6 o'clock ಪೂಜೆ ಮಾಡೋ ಟೈಮ್ಗೆ ಎಬ್ಬಿಸ್ಬಿಟ್ಟು ಪೂಜೆ ಮಾಡೋದೆ. कौन उतरने म्हटलं तू गेट ये सामी करू मग ये सामी ब्रूनो ब्रूनो चल ಜಮ್ಮಯ್ಯೇ. ಇನ್ನು ಈಗಂತೂ ನನ್ನ ಮಗಳು ಬಾಗಿಲು ತೆಗೆದ್ರೆ ಸಾಕು, ಹೋಗಿ ಅಲ್ಲಿ ಕೆಳಗಡೆ ಗೇಟ್ ಹತ್ರ ನಿಂತ್ಕೊಂಡ್ಬಿಡ್ತಾಳೆ. ನಮ್ಮ ಮನೆ ಬರೋಕ್ಕಿಂತ ಮುಂಚೆ ಮೆಟ್ಲ ಹತ್ರ ಸ್ವಲ್ಪ ಅಲ್ಲಿ ಗೇಟ್ ಹಾಕ್ಸಿದ್ದೀವಿ. ಸ್ವಲ್ಪ ನಮ್ಮ ನಾಯೆಲ್ಲ ಇರುತ್ತಲ್ಲ, ಹಾಗಾಗಿ ಯಾರನ್ನ ಬಂದರೆ ಅಂತ ಅಂದ್ಬಿಟ್ಟು ಸಡನ್ನಾಗಿ ಎದುರ್ಕೊಂಡ್ಬಿಡ್ತಾರೆ. ಆಟಾಡಿಸ್ಕೊಂಡು ಹೋಗ್ಬಿಟ್ರೆ ನಾಯಿ ಅಂತ ಅಂದ್ಬಿಟ್ಟು ನಾವೇನು ಅವನಿಗೆ ಕಟ್ಟಿರಲ್ಲ ಬ್ರೂನೋಗೆ. ಹಾಗಾಗಿ ಅಲ್ಲಿ ಗೇಟ್ ಇದೆ. ಆ ಗೇಟ್ ಹತ್ರ ಹೋಗಿ ನಿಂತ್ಕೊಂಡು ರೋಡ್ ನೋಡ್ಕೊಂಡು ನಿಂತಿರ್ತಾಳೆ. ಅವಳನ್ನ ಕರ್ಕೊಂಬಂದು ಆಮೇಲೆ ನಾನು ಸಹ ಪೂಜೆನೆಲ್ಲ ಮಾಡಿದೆ. ಮಮ್ಮ ಕಾಯಿ ಕರಮ್ಮ ಚಿಚ್ಚಿ ಇವತ್ತು ಗುರುವಾರ ಚಿಚ್ಚಿ ರೀ. ಏನು ಮಾಡಲಿ ಅಡುಗೆ?
ಏನು ಮಾಡ್ತೀಯ ಅಡುಗೆ ಇನ್ನು ಹಾಗೆ ಇವಾಗ ಅಡುಗೆ ಮಾಡೋಕ್ಕೆ ಅಂತ ಬಂದೆ. ಇನ್ನು ಅಡುಗೆಗೆ ಅಂದ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡಿ ರೈಸ್ ಮಾಡೋಣ. ಹಾಗೆ ಚಪಾತಿ ಹಿಟ್ಟಿದೆ ಕಲಸಿರೋದೆ, ಅದನ್ನೇ ಒಂದೊಂದು ಚಪಾತಿ ಒಂದು ಸ್ವಲ್ಪ ರೈಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೇ ಮಾಡೋಣ ಅಂತ. ಸೊ ಇವಾಗ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ. ನಾವು ಯಾವ ಥರ ಮಾಡ್ತೀವಿ ಟೊಮೆಟೊ ಗೊಜ್ಜುನ ನಿಮ್ಮ ಹತ್ರ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ರೈಸ್ ಸಹ ಮಾಡಿಟ್ಕೊಂಡಿದ್ದೀನಿ. ಇನ್ನು ಇಲ್ಲೆಲ್ಲ ಗೊಜ್ಜುಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬನ್ನಿ ಹೇಗಿವ ಟೊಮೆಟೊ ಗೊಜ್ಜು ಮಾಡೋದು ಅಂತ ನಾನು ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಇನ್ನು ಹಾಗೆ ನಾನು ಈ ಕಡೆ ಟೊಮೆಟೊ ಗೊಜ್ಜು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಹಾಗೆ ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಟೊಮೆಟೊನ ಸಹ ತೊಗೊಂಡಿದ್ದೀನಿ. ಇನ್ನು ಹಾಗೆ ಟೊಮೆಟೊ ಗೊಜ್ಜು ಮಾಡಲಿಕ್ಕೆ ಅಂತ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇನ್ನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸಾಸಿವೆನ ಹಾಕ್ಕೊಂಡು, ಇನ್ನು ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂತ ಎಲ್ಲ ಸಿಡಿದ ಮೇಲೆ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ ನಾನು. ಕಡಲೆಬೇಳೆನೂ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬ್ರೌನ್ ಆಗೋ ಥರ ಹುರ್ಕೊಂಡು, ಇನ್ನು ಅದನ್ನು ಸ್ವಲ್ಪ ಎಣ್ಣೆಲಿ ನೀಟಾಗಿ ಹುರ್ಕೊಂಡ್ರೆ ನೀಟಾಗಿ ತಿನ್ಬೋದು ತಿನ್ನಬೇಕಾದ್ರೆ. ಇಲ್ಲ ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸ್ತಿರುತ್ತೆ ಕಡಲೆಬೇಳೆ. ಹಾಗಾಗಿ ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಇನ್ನು ಈ ಟೊಮೆಟೊ ಗೊಜ್ಜುಲಂತೂ ಬೆಳ್ಳುಳ್ಳಿನೇ ಎಕ್ಸ್ಟ್ರಾ ಫ್ಲೇವರ್ ಕೊಡೋದು ಟೊಮೆಟೊ ಗೊಜ್ಜುಗೆ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಬೆಳ್ಳುಳ್ಳಿ ಹಾಕದೆ ಟೊಮೆಟೊ ಗೊಜ್ಜು ಮಾಡಿ, ಹಾಗೆ ಬೆಳ್ಳುಳ್ಳಿ ಹಾಕಿ ಟೊಮೆಟೊ ಗೊಜ್ಜನ್ನು ಮಾಡಿ ನೋಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಟೇಸ್ಟಲ್ಲಿ ಅಂತ. ಇನ್ನು ಬೆಳ್ಳುಳ್ಳಿನ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ, ಅದಾದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಈರುಳ್ಳಿ ಬಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಅದಾದಮೇಲೆ ನಾನೊಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಅದಕ್ಕೆ 5 ಟೊಮೆಟೊನ ತೊಗೊಂಡಿದ್ದೀನಿ. ನಮಗೆ ಸಾಕಾಗುತ್ತೆ ಅನ್ನಿಸ್ತು ನಮ್ಮ 4 ಜನಕ್ಕೆ, ಹಾಗಾಗಿ ಅಷ್ಟು ತೊಗೊಂಡು ನಾನು ಈ ಕ್ವಾಂಟಿಟಿಲಿ ನಮ್ಮ 4 ಜನಕ್ಕೆ ಅಂತ ಮಾಡ್ಕೊಂಡಿದ್ದೀನಿ. ಇನ್ನು ಹಾಗೆ ಟೊಮೆಟೊನೂ ಸಹ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಈಗಲೇ ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಫುಲ್ಲು ಸಾಫ್ಟಾಗಿ ಫ್ರೈ ಆಗುತ್ತೆ. ಇನ್ನು ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕೋದ್ರಿಂದ ಅದು ಬೇಯೋಕ್ಕೂ ಸ್ವಲ್ಪ ಬೇಗ ಬೇಯುತ್ತೆ. ಹಾಗೆ ಟೊಮೆಟೊನೂ ಸಹ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಇನ್ನು ಟೊಮೆಟೊಲ್ಲಿ ಇರೋ ಅಂಥ ನೀರು ಸಹ ಎಲ್ಲ ಬಿಟ್ಕೊಂಡು ಅದರಿಂದನೇ ಸ್ವಲ್ಪ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಅದಾದಮೇಲೆ ನಾನು ಸ್ವಲ್ಪ ಟೊಮೆಟೊ ಅರ್ಧ ಬೆಂದಿದೆ ಅನ್ನಬೇಕಾದ್ರೆ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕ್ಕೊತಾ ಇದ್ದೀನಿ. ಇನ್ನು ಹಾಗೆ ನೀಟಾಗಿ ಸಾಂಬಾರು ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಆಗೋಕ್ಕೆ ಲಿಡ್ ಓಪನ್ ಮಾಡಿನೇ ಬಿಡಬೇಕು ಸ್ವಲ್ಪ ಫ್ರೈ ಆಗಲಿಕ್ಕೆ. ಅದಾದಮೇಲೆ ಸ್ವಲ್ಪ ಎಲ್ಲ ತಳ ಹಿಡಿತಿದೆ ಅಂತ ಅನ್ನಿಸುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು, ನಾನು ಈ ಚಿಕ್ಕ ಗ್ಲಾಸ್ ಅರ್ಧದಷ್ಟು ಮಾತ್ರ ನೀರು ತೊಗೊಂಡಿದ್ದೀನಿ. ಅರ್ಧ ಗ್ಲಾಸ್ ನೀರನ್ನ ತೊಗೊಂಡು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೊಂಡು ಒಂದು 2 ಮಿನಿಟ್ಸ್ ಅದು ಸಾಂಬಾರು ಪುಡಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಇದಾದಮೇಲೆ ಮಧ್ಯ ತೆಗೆದು ಮತ್ತು ಅದನ್ನೆಲ್ಲ ನೀಟಾಗಿ ತಿರುಗಿಸ್ಕೊತಾ ಇರ್ತೀನಿ, ಯಾಕಂದರೆ ತಳ ಹಿಡಿಬಾರ್ದಲ್ಲ ಹಾಗಾಗಿ. ಅದಾದಮೇಲೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊತೀನಿ, ಯಾಕಂದರೆ ಮಕ್ಕಳು ಹಾಗಾಗಿ ಹಸಿದು ಸಿಕ್ಕಿದ್ರೆ ತಿನ್ನಲ್ಲ. ಹಾಗಾಗಿ ನಾನು ಅದನ್ನು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಮಾಡಬೇಕಾದ್ರೆ ಹಾಗೆ ಹಾಕ್ಕೊತೀನಿ. ಇನ್ನು ಈ ಟೊಮೆಟೊ ಗೊಜ್ಜು 1-2 ನಿಮಿಷ ಮತ್ತೆ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು. ಹಾಗೆ ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ನಲ್ಲ, ಸಖತ್ತಾಗಿತ್ತು. ರೈಸ್ಗಂತೂ ಇನ್ನೂ ಸೂಪರಾಗಿತ್ತು. ಹಾಗೆ ನಾನಂತೂ ಚಪಾತಿನೇ ತಿನ್ನಲಿಲ್ಲ, ರೈಸೇ ತಿಂದೆ. ಇನ್ನು ಮಕ್ಕಳು ಮತ್ತು ಸಂತು ಅವ್ರು ಮಾತ್ರ ಚಪಾತಿ ತಿಂದರು. ಇನ್ನು ಟೊಮೆಟೊ ಗೊಜ್ಜೂ ಸಹ ಆಯಿತು. ಅದನ್ನು ಸಹ ಅಲ್ಲಿಟ್ಬಿಟ್ಟು ಸರಿ ಚಪಾತಿ ಹೇಗಿದ್ರು 4 ಚಪಾತಿ ಹಿಟ್ಟು ಕಲಸಿದಿತ್ತು ಅಂತ ಅಂದ್ಬಿಟ್ಟು 4 ಚಪಾತಿ ಆಗೋಷ್ಟಿತ್ತಲ್ಲ ಅಂದ್ಬಿಟ್ಟು ಅದನ್ನು ಹಾಗೇ ಬೇಗ ಒತ್ತಿ ಆಮೇಲೆ ಒಟ್ಟಿಗೆ ಸುಟ್ಕೊಳ್ಳೋಣ, ಸ್ವಲ್ಪನೇ ಅಲ್ವಾ ಇರೋದು ಅಂತ ಅಂದ್ಬಿಟ್ಟು ಎಲ್ಲ ಒತ್ತಿ ಇಕ್ಕೊಂಡು ಇನ್ನು ಚಪಾತಿನೂ ಸಹ ಇನ್ನು ಅಡುಗೆ ಎಲ್ಲ ಮುಗೀತು. ಅದಾದಮೇಲೆ ಎಲ್ಲ ಊಟಕ್ಕೆ ಕೂರೋಣ ಅಂತ ಅಂದ್ಬಿಟ್ಟು ಇನ್ನು ನನ್ನ ಮಕ್ಳಿಗೆ ಏನು ಮಾಡ್ತೀನಿ ಅಂದರೆ, ಅವ್ರು ತಿಂದೇ ಇದ್ದಿದ್ದು ಮಾಡಿದ ದಿನ ಮಾತ್ರ ತಿನ್ನಿಸ್ತೀನಿ. ಇನ್ನು ಚಪಾತಿ ಆದರೆ ತಿಂತಾರಲ್ಲ, ಸೊ ಹಾಗಾಗಿ ಅವ್ರನ್ನೂ ಸಹ ನಮ್ಮ ಜೊತೆನೇ ಊಟಕ್ಕೆ ಕೂರಿಸ್ಕೊಂಡೆ.
ಇನ್ನು ನಾನು ಊಟಕ್ಕೆ ಕೂರೋಣ ಅಂತ ಇದ್ದಂಗೆ ನನ್ನ ಮಗಳು ಎಲ್ಲ ಬಂದು ಅವಳೇ ಫಸ್ಟ್ ಕೂತ್ಕೊಂಡು ಅವಳೇ ತಟ್ಟೆ ಎಲ್ಲ ತೊಗೊಂಡು ಬಡಿಸ್ತಾ ಇದ್ದಾಳೆ. ನನ್ನ ಮಗುನೂ ಸಹ ಅವನು ಚಾಪೆ ಎಲ್ಲ ಅವನೇ ಹಾಕಿ ರೆಡಿ ಮಾಡ್ದ. ಇನ್ನು ಹಾಗೆ ಸಂತೂರು ಬರೋ ಅಷ್ಟೊತ್ತಿಗೆ ಮಕ್ಳಿಗೆ ಬಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮಕ್ಳಿಗೆ ಬಡಿಸ್ಕೊಡ್ತಾಯಿದ್ದೆ. ಇನ್ನು ಅವ್ರ ತಟ್ಟೆ ಮುಂದೆ ಕೂತ್ರಂತೂ ಕಾಯೋದೇ ಇಲ್ಲ. ಹಾಗಾಗಿ ನನ್ನ ಮಗಳಿಗೆಲ್ಲ ಮುರಿದು ಹಾಕ್ತಿದ್ದೆ. ನನ್ನ ಮಗ ಅವನೇ ಮುರ್ಕೊಂಡು ತಿಂತಾನೆ ಚಪಾತಿನ. ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಹಾಗಾಗಿ ಅವನೇ ತಿಂತಾನೆ. ಇವಾಗೇನು ಅವನಿಗೆ ಮುರಿದು ಕೊಡೋ ಅಂಥದ್ದೇನಿರಲ್ಲ. ಇನ್ನು ಅವನು ಬೇಡ ನನಗೆ ಟೊಮೆಟೊ ಗೊಜ್ಜು ಅಂತಿದ್ದ. ಆಮೇಲೆ ಟೇಸ್ಟ್ ಮಾಡಿದ್ಮೇಲೆ ಅವನೇ 2-3 ಸತಿ ಹಾಕ್ಸ್ಕೊಂಡು ತಿಂದ. ಚೆನ್ನಾಗಿದೆ ಮಮ್ಮ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಹ ಅದನ್ನೇ ಕೇಳ್ತಿದ್ದ. ಬಟ್ ಅವತ್ತು ನೈಟೇ ಖಾಲಿ ಆಗಿತ್ತು ಟೊಮೆಟೊ ಗೊಜ್ಜು. ಸರಿ ಅಂದ್ಬಿಟ್ಟು ಅವರು ಬಂದರು. ಅಷ್ಟೊತ್ತಿಗೆ ನಾನು ಅವ್ರಿಗೂ ಬಡಿಸ್ತಾ ಇದ್ದೆ. ಅಂದರೆ ಅವರು ವಾಶ್ರೂಮ್ಗೆ ಹೋಗಿದ್ರು, ನಾವೆಲ್ಲ ಊಟಕ್ಕೆ ಕೂತಿದ್ವಿ. ಹಾಗಾಗಿ ಅಲ್ಲಿಂದ ಬಂದ್ರಲ್ಲ, ಇನ್ನು ಹಾಗೆ ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತಾ ನಮ್ಮ ಪಾಪುಗೆ ಆಟ ರೇಗಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಬರ್ತಾಯಿದ್ರು. ಇನ್ನು ಅವಳಿಗೂ ಸ್ವಲ್ಪ ಬೇಗ ತಿನ್ನಲಿ ಅಂದ್ಬಿಟ್ಟು ಈ ನಡುವೆ ಊಟನೇ ಮಾಡಲ್ಲ. ಹಾಗಾಗಿ ಒಂದು ವೀಡಿಯೋ ಇಟ್ಕೊಂಬಿಟ್ಟಿದ್ದೀವಿ, ಗೊಗ್ಗ ಬರುತ್ತೆ ಗೊಗ್ಗ ಅಂದ್ಬಿಟ್ಟು ಅದು ತೋರಿಸಿ ತಿನ್ನಿಸ್ತಾ ಇದ್ದೀವಿ. ಇವಾಗ ಅವಳೇ ಕೂತ್ಕೊಂಡು ತಿಂತಾಳೆ ಅದು ತೋರಿಸ್ಬಿಟ್ರೆ. ಇನ್ನು ಎಲ್ಲ ಮುಗೀತು, ಎಲ್ಲ ಊಟ ಎಲ್ಲ ಮುಗಿಸಿದ್ಮೇಲೆ ಮಾಮೂಲಿ ಇದ್ದೇ ಇದೆಯಲ್ಲ ಹೆಣ್ಮಕ್ಳದು ಕ್ಲೀನಿಂಗು ಕಿಚನ್ದು. ಇನ್ನು ಸ್ಟವ್ ಎಲ್ಲ ಮಧ್ಯಾಹ್ನ ಎಲ್ಲ ತೆಗ್ದು ಎಲ್ಲ ತೊಳೆದು ಇಕ್ಕಿದ್ದೆ. ಹಾಗಾಗಿ ನೈಟ್ ಏನು ತೊಳಿಲಿಲ್ಲ, ಬರೀ ಒರೆಸ್ಕೊಂಡಿದ್ದೆ ಅಷ್ಟೇ. ನಾನೇನಂದರೆ ದಿನದಲ್ಲಿ ಒಂದು ಸತಿನಾದರೂ ಇವಾಗ ಅಡುಗೆ ಮಾಡಿದ್ದಾಗ ಜಾಸ್ತಿ ಗಲೀಜಾಗಿಬಿಟ್ಟಿತ್ತು, ಸ್ಟವ್ ಎಣ್ಣೆ ಎಲ್ಲ ಸಿಡ್ದು ಅಂತ ಅಂದರೆ ಮಧ್ಯಾಹ್ನನೇ ಎಲ್ಲ ಕ್ಲೀನ್ ಮಾಡಿ ಇಕ್ಬಿಟ್ಟಿರ್ತೀನಿ. ಹಾಗಾಗಿ ಇವಾಗ ನೈಟ್ ಏನು ಅಷ್ಟು ಕ್ಲೀನ್ ಮಾಡೋದಿರಲಿಲ್ಲ. ಇನ್ನು ಹಾಗೆ ಸ್ವಲ್ಪ ಬಾಡಿಗೂ ಚಪಾತಿ ಎಲ್ಲ ತಿಂತಿರೋದ್ರಿಂದ ಹೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ನೈಟು ಬಾದಾಮ್ ಗೋಂದನ್ನ ನೆನೆಸ್ತಾ ಇದ್ದೆ. ಇನ್ನು ಇದನ್ನು ಒಂದು 4-5 ಕಾಳಷ್ಟು ಒಂದು ನೀರಲ್ಲಿ ನೆನೆಸಿಕ್ಕಿದ್ರೆ ಬೆಳಗ್ಗೆಗೆ ಅದೆಲ್ಲ ಜೆಲ್ಲಿ ಥರ ಬಂದಿರುತ್ತೆ. ಅದನ್ನು ಹಾಗೆ ತಿಂದರೆ ಸಪ್ಪೆ. ನಮ್ಮ ಪಾಪು ತಿಂತಾಳೆ, ನಮ್ಗದೇನೋ ಅಷ್ಟು ಅನಿಸಲ್ಲ. ನಾವೇನು ಮಾಡ್ತೀವಂದರೆ ಅದಕ್ಕೆ ಇನ್ನೂ ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಕುಡಿದು ಬಿಡ್ತೀವಿ. ಸ್ವಲ್ಪ ಬಾಡಿ ತಂಪಾಗುತ್ತೆ. ಇನ್ನು ಹಾಗೆ ಮಜ್ಜಿಗೆ ಮಾಡೋಣ ಅಂದ್ಬಿಟ್ಟು ನಮ್ಮನೆ ಕಂಪಲ್ಸರಿ ಮಜ್ಜಿಗೆ ಇದ್ದೇ ಇರುತ್ತೆ. 2 ದಿನಕ್ಕೆ ಒಂದು ಸತಿನಾದರೂ ಕುಡಿತೀವಿ ಮಜ್ಜಿಗೆ ಊಟ ಆದಮೇಲೆ. ಇನ್ನು ನಾನು ಅಲ್ಲಿ ಮೊಸರು ತೊಗೊಂಬರ್ತಿದ್ದಂಗೆ ನನ್ನ ಮಗಳು ಬಂದಳು, ಆಗಲೇ ಬಟ್ಲು ಎತ್ಕೊಂಡು ನಂಗೆ ಮಜ್ಜಿಗೆ ಕೊಡು, ಮೊಸರು ಕೊಡು ಅಂತ ಅಂದ್ಬಿಟ್ಟು. ಇನ್ನು ಸರಿ ಅಂದ್ಬಿಟ್ಟು ಅವಳಿಗೂ ಒಂದು ಬೌಲಲ್ಲಿ ಮೊಸರು ಹಾಕ್ಕೊಟ್ಟಿದ್ದೆ. ಅವಳು ಹೋಗಿ ತಿಂತಾಯಿದ್ಲು. ಇನ್ನು ನಾನು ಮಜ್ಜಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಜ್ಜಿಗೆ ಮಾಡ್ತಾಯಿದ್ದೀನಿ. ಇನ್ನು ಈ ಮಜ್ಜಿಗೆಯಲ್ಲಿ ಈ ಬ್ಲೆಂಡರ್ ಅಂತೂ ನಾವು 112 ರೂಪಾಯೋ ಏನೋ ಕೊಟ್ಬಿಟ್ಟು ತೊಗೊಂಬಂದಿದ್ದು. ಪರವಾಗಿಲ್ಲ, ಈ ಒಂದು ಗ್ಲಾಸಲ್ಲೆಲ್ಲ ಮಾಡ್ಕೋಬೋದು, ಅಷ್ಟು ಪಾತ್ರೆಗಳೇ ಆಗೋಲ್ಲ. ತುಂಬ ಇಷ್ಟ ಆಯಿತು ಈ ಬ್ಲೆಂಡರು. ತುಂಬ ಈಸಿಯಾಗಿ ಸಹ ಆಗುತ್ತೆ, ಒಂಚೂರು ಗಂಟು ಮೊಸರುದು ಏನೂ ಇರೋಲ್ಲ. ಇದರಲ್ಲೇ ನಾನು ದಿನ ಮಜ್ಜಿಗೆ ಮಾಡೋದು. ಹಾಗೆ ಇವತ್ತಿನ ದಿನ ಇದಾಗಿತ್ತು. ಸಣ್ಣ ಆಗ್ಬಿಟ್ಟಿದೆ, ಜಡೆ ಟೈಟಿಗೆ ಎಲ್ದುಬಿಟ್ಟಿದ್ದೀನಿ ಇವತ್ತು. ಹೇರ್ ಕಟ್ ಮಾಡಿಸಿದ್ನಲ್ಲ ನೋಡಿ, ಈ ಥರ ಪುಡಿ ಕೂದಲು. ನಾರ್ಮಲ್ ಜಡೆ ಆದರೆ ಹಾಕೋಕ್ಕಾಗ್ತಿರ್ಲಿಲ್ಲ. ಈ ಜಡೆ ಹೆಸರು ಗೊತ್ತಿಲ್ಲ ನನಗೆ. 2 ಭಾಗ ಮಾಡಿಕೊಂಡು ಹಾಗೆ ಎಣ್ಕೊಂಡು ಹೋಗೋದಿದು. ಬರೀ ನಾವು ಮಾಮೂಲಿ ಜಡೆಗೆ 3 ಭಾಗ ಮಾಡ್ತೀವಿ, ಈ ಜಡೆಗೆ 2 ಭಾಗ ಮಾಡ್ತೀವಿ. ಸೊ ಅದು ಸ್ವಲ್ಪ ಕೂದಲೆಲ್ಲ ಈ ಥರ ಬರಲ್ಲ. ನಂದಂತೂ ನಾರ್ಮಲ್ ಜಡೆ ಹಾಕಿದ್ದಿದ್ರೆ ಇಷ್ಟೊತ್ತಿಗಾಗಲಿ ಫುಲ್ಲು ಹಡ್ಕೊಂಬಿಟ್ಟಿರೋದು, ಬಿಚ್ಕೊಂಡೇ ಬಿಟ್ಟಿರೋದು ಜಡೆ, ಆ ಥರ ಇರ್ತಿತ್ತು. ಇನ್ನು ಹೇರ್ ಕಟ್ ಮಾಡಿಸಿರೋದ್ರಿಂದ ಸ್ವಲ್ಪ ಜಡೆ ಹಾಕೋಕ್ಕಾಗ್ತಾಯಿರಲಿಲ್ಲ. ಇವತ್ತೇ ತುಂಬ ದಿನ ಆದಮೇಲೆ ನೈಟ್ ಮಲ್ಕೋಬೇಕಾದ್ರೆ ಹಾಕ್ಕೊಂಡು ಮಲ್ಕೊತಿದ್ದೆ. ಬೆಳಗ್ಗೆ ಎದ್ದೇಳೋಷ್ಟೊತ್ತು ಕೂದಲೆಲ್ಲ ಹಿಂಗೆ ಬಂದುಬಿಟ್ಟಿರೋದು, ಜಡೆ ಮಾತ್ರ ರಿಬ್ಬನ್ ಮಾತ್ರ ಇರೋದು ಕೆಳಗಡೆ ಅಲ್ಲಿ ಕೂದಲಲ್ಲಿ, ಜಡೆ ಎಲ್ಲ ಬಿಚ್ಕೊಂಡ್ಬಿಟ್ಟಿರ್ತಿತ್ತು. ಇವತ್ತು ಈ ಥರ ಹಾಕ್ಕೊಂಡಿರೋದ್ರಿಂದ ಇನ್ನೂ ಚೆನ್ನಾಗಿದೆ. ಇನ್ಮೇಲೆ ಈ ಥರನೇ ಹಾಕ್ಕೊಂಡ್ರೆ ಸ್ವಲ್ಪ ಕೂದಲು ಬೆಳೆಯೋವರೆಗೂ ಈ ಥರನೇ ಹಾಕ್ಕೊಂಡ್ರೆ ಜಡೆ ಇರ್ಬೋದು. ನಾನು ಇನ್ನೊಂದು ಸತಿಗೆ ತೋರಿಸ್ತೀನಿ ಯಾವ ಥರ ಹಾಕ್ಕೊಂಡೆ ಅಂತ ಅಂದ್ಬಿಟ್ಟು. ಸಾಗರ್ ಜಡೆ ಥರ ಹಾಕ್ಕೊಂಡಿದ್ದೀನಿ, ಇಲ್ಲಿಂದ ಹಾಕ್ಕೊಂಡಿದ್ದೀನಿ. ನನಗೆ ಇಲ್ಲಿಂದ ಹಾಕ್ಕೊಂಡ್ರೆ ಅಷ್ಟು ಇಷ್ಟ ಆಗೋಲ್ಲ, ಟೈಟುಗೆ ಅನಿಸುತ್ತೆ. ಹಿಂದೆ ಇಲ್ಲಿ ಆಫಿಂದ ಮಾತ್ರ ಹಾಕ್ಕೊಂಡಿದ್ದೆ. ಇನ್ನು ಈಗ ಕೆಲಸ ಎಲ್ಲ ಮುಗೀತು, ಟೈಮ್ ಬಂದು 10:15 ಆಗಿತ್ತು. ಇನ್ನು ಇವತ್ತು ಸ್ವಲ್ಪ ಬೇಗ ಮಲ್ಗೋಣ ಅಂದ್ಬಿಟ್ಟು ನಮ್ಮ ಮನೇಲಿ ಮಲಗೋದೇ ಲೇಟಾಗಿ ಹೋಗುತ್ತೆ. ನೈಟ್ ಹೊತ್ತು 11:30, 12:30 ಆ ಥರ ಆಗುತ್ತೆ. ಕೆಲವೊಂದು ಸತಿ ಅಂತೂ 1 ಗಂಟೆನೂ ಸಹ ಆಗಿರುತ್ತೆ, 1-1:30 ಮಲಗೋ ಅಷ್ಟೊತ್ತಿಗೆ. ಇನ್ನು ಇವತ್ತಿಂದ ಸ್ವಲ್ಪ ಬೇಗ ಮಲಗೋಣ. ಇನ್ನು ಮಂಡೆಯಿಂದ ಅವನಿಗೆ ಬೇರೆ ಸ್ಕೂಲು, ಬೇಗ ಮಲಗಿ ಬೇಗ ಎದ್ದೇಳೋಣ. ನೈಟು ನೀಟಾಗಿ ನಿದ್ದೆ ಆಗಿಲ್ಲ ಅಂದರೆ ಬೆಳಗ್ಗೆ ಹೊತ್ತು ಎದ್ದೇಳೋಕ್ಕಾಗಲ್ಲ. ಸೊ ಹಾಗಾಗಿ ನೈಟ್ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳೋಣ
ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನು ಇವರು ಎಷ್ಟೊತ್ತಿಗೆ ಮಲ್ಕೊತಾರೋ ಗೊತ್ತಿಲ್ಲ. ಇವ್ರೇನು ಮಧ್ಯಾಹ್ನ ಮಲ್ಗೆ ಎದ್ದಿರ್ತಾರಲ್ಲ, ಸೊ ಹಾಗಾಗಿ ಅವ್ರಿಗೆ ನಿದ್ದೆ ಬರಲ್ಲ. ನಾವಿವಾಗ ನಾನು ಅಂದ್ಕೊಂಡಿದ್ದಂಗೆ ಮಲ್ಕೊಳ್ಳೋಣ ಬೇಗ ಅಂತ, ಆದರೆ ಅವತ್ತಿನ ದಿನವೇ ಮಲಗಲ್ಲ ಬೇಗ, ಹಾಗಾಗಿರುತ್ತೆ. ಈಗ ಆಡ್ತಿರ್ತಾನೆ. ಮ್ಯೂಟ್ ಕರ. ನಡಿಯೋ ಮಲಿಕೋ. ಹಾಂ ಚಲೋ ವಿಡಿಯೋದು ಹಾಕಿತ್ತು ಸ್ಕೂಲತ್ತು. ಹೋಗಂತೆ ಆಯ್ತು ಇರು. ನೋಡಿ ಈ ಸೋಫಾ ಕವರು ಸೋಫಾ ಮೇಲೆ ಇರೋದೇ ಇಲ್ಲ, ಈ ಥರ ಒಳ್ಳಾಡ್ಕೊಂಡು ನಮ್ಮ ಮೇಡಮ್ ಮೊಸರು ತಿನ್ಕೊಂಡು ಚಲ ಹ್ಯಾಂಡ್ ವಾಶ್ ಕರಿಂಗೆ. हाँ याद चल हैंड वॉश करेंगे।